ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕುಂಭ ರಾಶಿಯವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ಅದೇನಪ್ಪ ಅಂದ್ರೆ, ನಿಮಗೆ ಜೀವನದಲ್ಲಿ ನಿಜವಾದ ಶತ್ರುಗಳು ಯಾರು, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಕಷ್ಟ ನಷ್ಟಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತ ಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಕುಂಭ ರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ಕುಂಭ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕೆಲವು ರಾಶಿಚಕ್ರದ ಜನರು ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಬದಲಾಗ್ತಾರೆ. ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳಾಗಿ ಪರಿಚಿತರಾಗಿದ್ದರೂ ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಂದು ಹೇಳಬಹುದು. ಕುಂಭ ರಾಶಿಯವರಿಗೆ ಮೊದಲನೇ ವಿಚಾರ ಏನಂದ್ರೆ, ತುಂಬಾ ಡ್ರೀಮರ್ ಆಗಬೇಡಿ. ಅನ್ನೆಸೆಸರಿಯಾಗಿ ನಾನು ಆಗಬಹುದು ಈಗಾಗಬಹುದು ಅನ್ನೋದು ತುಂಬಾ ಇರುತ್ತೆ. ಜೀವನದಲ್ಲಿ ಕುಂಭ ರಾಶಿಯವರಿಗೆ ಮೊದಲು ಕಾಡುವಂಥದ್ದು ಸೋಂಬೇರಿತನ. ಇವರ ಜೀವನದ ದೊಡ್ಡ ಶತ್ರುವೇ ಸೋಂಬೇರಿತನ. ನಿಮ್ಮ ಮನಸ್ಥಿತಿಯಲ್ಲೂ ಕೂಡ ಅಷ್ಟೊಂದು ಉತ್ತಮತೆ ಇರುವುದಿಲ್ಲ. ಮನಸ್ಥಿತಿ ಅರ್ಥಾತ್ ಏನು ಅಂದರೆ, ಅಲ್ಲಿ ಚಂದ್ರ ಶತ್ರು ಸ್ಥಾನ. ಚಂದ್ರನ ತತ್ವ ನೋಡಿದಾಗ ಮನಸ್ಥಿತಿ ಕೂಡ ಅಷ್ಟೊಂದು ಉತ್ತಮತೆ ಇರುವುದಿಲ್ಲ. ಕೆಲಸದಲ್ಲಿ ನಿರಾಸದಾಯಕವಾದಂತಹ ಪ್ರವೃತ್ತಿ, ಮಾಡಿದರೆ ಮಾಡೋದು, ಮಾಡದೇ ಇದ್ರೆ ಇಲ್ಲವೇ ಇಲ್ಲ ಅನ್ನುವಂತಹದ್ದು. ಕುಂಭ ರಾಶಿಯಲ್ಲಿರುವಂತಹವರು ಸಾಧ್ಯವಾದಷ್ಟು ಕೂಡ ನೀವು ಅತಿಯಾಗಿ ಯಾರನ್ನು ನಂಬಬೇಡಿ. ನಂಬಿದರೆ 100ಕ್ಕೆ 100 ಭಾಗ ಮೋಸ. ಸ್ನೇಹಿತರಿಂದ ಮೋಸ ಹೋಗಬಹುದು, ಸ್ತ್ರೀಯರಿಂದ ಮೋಸ ಹೋಗಬಹುದು, ಹಣ ಕಳೆದುಕೊಳ್ಳಬಹುದು, ನಷ್ಟವಾಗಬಹುದು. ಇದು ಖಂಡಿತ ಇದ್ದೇ ಇರುತ್ತೆ. ಯಾರು ಕುಂಭ ರಾಶಿಯಲ್ಲಿದ್ದೀರೋ ಆದಷ್ಟು ಸಾತ್ವಿಕವಾದ ಮನೋಭಾವವನ್ನು ಬೆಳೆಸಿಕೊಳ್ಳಿ. ಈ ಕುಂಭ ರಾಶಿಯವರು ಸರ್ವೇ ಸಾಮಾನ್ಯವಾಗಿ ಯಾರ ಮಾತನ್ನು ಕೇಳುವುದಿಲ್ಲ. ಬರುತ್ತಾ ಅನುಭವವಾದಾಗ ನಾನು ತಿದ್ದಿಕೊಳ್ಳಬೇಕು ಅನ್ನೋದು ಬರುತ್ತೆ. ಕುಂಭ ರಾಶಿ ತುಂಬಿದ ಕೊಡವಾಗಿದ್ದಾಗ ಮಾತ್ರ ಇವರ ಜೀವನ ಬಹಳ ಸುಸಜ್ಜಿತ, ವಿಶೇಷವಾಗಿರುವಂತಹದ್ದು. ಕುಂಭ ರಾಶಿ ಶನಿಯ ತತ್ವ, ವಾಯುತತ್ವ ರಾಶಿ. ಮೊದಲು ಮನಸ್ಥಿತಿಯನ್ನು ಸರಿಯಾಗಿಟ್ಟುಕೊಳ್ಳಬೇಕು. ತಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳಷ್ಟು ವಿಶೇಷವಾಗಿ ಇರಬೇಕಾಗುತ್ತದೆ. ಖಂಡಿತ ನೀವು ಧಾರ್ಮಿಕವಾಗಿದ್ದರೂ ಸಹಿತವಾಗಿ ಹಲವಾರು ತಪ್ಪುಗಳನ್ನು ತಾವು ಮಾಡುತ್ತೀರಾ. ಅನೇಕ ವಿಚಾರಗಳಲ್ಲಿ ಕೆಲವು ತಪ್ಪುಗಳಾದಾಗ ಜೀವನ ಕೆಳಗಿಳಿಯುತ್ತಾ ಬರುತ್ತೆ. ಕುಂಭರಾಶಿಯವರಿಗೆ 11ರ ಸ್ಥಾನ ತುಂಬಾ ಡ್ರೀಮಿ ನೇಚರ್, ತುಂಬಾ ಸ್ಪೋರ್ಟಿವ್ನೆಸ್ ಇರುತ್ತೆ. ನಿಮಗೆ ಇದು ಅಷ್ಟೊಂದು ಉತ್ತಮತೆಯನ್ನ ಕೊಡುವುದಿಲ್ಲ. ಕುಂಭ ರಾಶಿಯವರಿಗೆ ಕೆಲಸ ಸ್ವಲ್ಪ ಕಡಿಮೆ, ಏನಿಲ್ಲದಿದ್ದರೂ ಇದೆ ಅಂತ ತೋರಿಸಿಕೊಳ್ಳುವಂತಹ ಮನೋಭಾವ ಜಾಸ್ತಿ ಇರುತ್ತೆ. ವಾಸ್ತವವನ್ನ ಕಡಿಮೆ ಮಾಡುತ್ತಾರೆ. ಆದರೆ ಕುಂಭ ರಾಶಿಯಲ್ಲಿರುವವರು ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವಂತಹ ವ್ಯಕ್ತಿಗಳಾಗಿರುತ್ತಾರೆ. ತನ್ನ ಕುಟುಂಬವನ್ನ ಪ್ರೊಟೆಕ್ಟಿವ್ ಮಾಡುವಂತಹ ವ್ಯಕ್ತಿಗಳು ಕೂಡ. ಯಾರನ್ನಾದರೂ ನಂಬಿಬಿಟ್ಟರೆ ತುಂಬಾ ನಂಬುವಂತಹ ವ್ಯಕ್ತಿಗಳು, ವಿಶ್ವಾಸ ಇಡುವಂತಹ ವ್ಯಕ್ತಿಗಳು. ಆ ವಿಶ್ವಾಸದಿಂದಲೇ ಮೋಸ ಹೋಗುವಂತಹ ವ್ಯಕ್ತಿಗಳು ಕೂಡ ಕುಂಭ ರಾಶಿಯವರಾಗಿರುತ್ತಾರೆ. ಬಹಳ ವಿಶೇಷತೆ ಏನಂದ್ರೆ, ಇವರಿಗೆ ಜೀವನದಲ್ಲಿ ತುಂಬಾ ಅವಕಾಶಗಳು ಬರುತ್ತೆ. ಅವರು ಅದನ್ನ ಉಪಯೋಗಿಸಿಕೊಳ್ಳದೇ ಇದ್ದಾಗ ಅದು ಅವರನ್ನು ದೂರಕ್ಕೆ ತಳ್ಳುತ್ತೆ. ಕೆಲವೊಂದು ಬಾರಿ ಇವರಿಗೆ ದೂರ ಮಾಡಿಕೊಳ್ಳುವಂತಹ ಸನ್ನಿವೇಶ ಬರುತ್ತೆ. ತನಗೆ ತಾನೇ ನೋವನ್ನ ಅನುಭವಿಸುತ್ತಿದ್ದರೂ ಇತರರಿಗೆ ನೋವು ಕೊಡಬಾರದು ಅನ್ನುವಂತಹ ತತ್ವದ ಒಳ್ಳೆ ಗುಣ ಇರುವಂತಹವರು. ನಿಮ್ಮಲ್ಲಿ ಬದಲಾವಣೆ ಅತ್ಯವಶ್ಯಕವಾಗಿ ಕುಂಭ ರಾಶಿಯವರು ನೀವಾಗಿದ್ರೆ ಮೊದಲು ಸೋಂಬೇರಿತನವನ್ನ ಬಿಡಿ. ತುಂಬಾ ಡ್ರೀಮರ್ ಆಗಬೇಡಿ. ಹಾಗೆ ತಮ್ಮ ಕೆಲಸದಲ್ಲಿ ಮಹತ್ವವನ್ನ ಉಳಿಸಿಕೊಳ್ಳುವಂತಹದ್ದು ಬಹಳ ಮುಖ್ಯ. ಚಂದ್ರನ ಸ್ಥಾನ ತುಂಬಾ ವೀಕ್. ಚಂದ್ರ ವೀಕ್ ಆಗಿರುವುದರಿಂದ ಅಷ್ಟೊಂದು ಉತ್ತಮತೆಯನ್ನ ಕೊಡುವುದಿಲ್ಲ. ವೈವಾಹಿಕ ಜೀವನದಲ್ಲಿ ನೀವು ಪ್ರೀತಿ ಕೊಟ್ಟರವರು ನಿಮಗೆ ಪ್ರೀತಿ ಕೊಡುವುದು ಕಷ್ಟವಾಗಿರುತ್ತೆ. ಕುಂಭ ರಾಶಿಯಲ್ಲಿರುವವರಿಗೆ ಕೆಲವೊಂದು ವಿಚಾರಗಳು ಎರಡೆರಡು ಇರುವಂತಹದ್ದು. ಕುಂಭ ರಾಶಿಯಲ್ಲಿ ನೀವು ಹುಟ್ಟಿದ್ದೀರಾ ಅಂದ್ರೆ ಬದಲಾವಣೆಯನ್ನ ಮಾಡಿಕೊಳ್ಳಿ. ಕೆಲವೊಮ್ಮೆ ಕೆಲವೊಂದು ವಿಚಾರಗಳಲ್ಲಿ ಕುಂಭ ರಾಶಿಯವರಿಗೆ ಎರಡೆರಡು ಅವಕಾಶಗಳು, ಎರಡೆರಡು ಮದುವೆಯ ಅವಕಾಶಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಬಹಳ ಮುಖ್ಯ. ಸಾಧ್ಯವಾದಷ್ಟು ಯಾರು ಕುಂಭ ರಾಶಿಯಲ್ಲಿದ್ದೀರೋ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂತಹ ವಿಚಾರ ನಿಮ್ಮ ಸೋಂಬೇರಿತನ. ಇದನ್ನು ನೀವು ಬಿಡಬೇಕಾಗುತ್ತೆ. ಸಾತ್ವಿಕವಾದಂತಹ ಯೋಚನೆಗಳನ್ನು ಮಾಡಿ. ಮುಖ್ಯವಾಗಿ ಯಾವುದೇ ಒಂದು ವಿಚಾರಕ್ಕೆ ನೀವು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡರೆ 200% ನೀವು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ತೀರಾ, ಅಷ್ಟೇ ಸತ್ಯ. ಯಾರದೇ ಮಧ್ಯಸ್ಥಿಕೆಯನ್ನು ವಹಿಸುವುದಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವಿದ್ದಾಗ ಅದು ಲಾಭವಾಗಿ ಪರಿಣಾಮವಾಗುತ್ತೆ.
11ರ ಸ್ಥಾನ ಏಕಾದಶ ಭಾವ. ಈ ಏಕಾದಶ ಭಾವ ನಿಮಗೆ ಉತ್ಕೃಷ್ಟವಾಗಿರುವಂತಹ ವ್ಯಕ್ತಿಗಳನ್ನು ಕೊಡುತ್ತದೆ. ತಾಮಸಿಕ ಗುಣ, ರಜೋಗುಣಗಳನ್ನು ಆದಷ್ಟು ಕಡಿಮೆ ಮಾಡಿ ಎಷ್ಟು ಸಾತ್ವಿಕವಾಗಿರುತ್ತೀರೋ ಅಷ್ಟೇ ಏಕೈಕ ವ್ಯಕ್ತಿಯಾಗಿ ಬೆಳೆಯುತ್ತೀರಾ. ಆಲ್ಮೋಸ್ಟ್ ಕುಂಭ ರಾಶಿಯಲ್ಲಿರುವವರು ಧಾರ್ಮಿಕ ನೀತಿ ಅನುಸರಣೆಯನ್ನ ಮಾಡ್ತೀರಾ. ಭೇದ ಭಾವಗಳು ಕಡಿಮೆ. ಕುಂಭ ರಾಶಿಯಲ್ಲಿರುವವರು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟಾಗ ಮಾತ್ರ ನಿಮ್ಮ ಏಳಿಗೆ ಸಾಧ್ಯತೆ ಇರುತ್ತದೆ. ಎಷ್ಟು ಪ್ರಯತ್ನ ಪಡುತ್ತೀರೋ ಅಷ್ಟೇ ನೀವು ಉತ್ಕೃಷ್ಟವಾಗಿ ಬೆಳೆಯುತ್ತೀರಾ. ಕುಂಭ ರಾಶಿಯಲ್ಲಿರುವವರಿಗೆ ಕಿಂಗ್ ಮೇಕಿಂಗ್ ಗುಣಗಳು ಇರುತ್ತೆ. ಅದನ್ನು ಹುಡುಕಿ ತೆಗೆಯಿರಿ. ಒಳ್ಳೆ ಸಾತ್ವಿಕತೆ ಎಲ್ಲಿರುತ್ತದೋ ಅದನ್ನು ಹೊರಗೆ ತೆಗೆದಾಗ ನಿಮ್ಮ ಕೊಡ ತುಂಬುತ್ತಾ ಬರುತ್ತೆ. ಉತ್ಕೃಷ್ಟವಾದಂತಹ ಫಲಗಳನ್ನು ಕೊಡುವುದಕ್ಕೆ ಸಹಕಾರಿಯಾಗುತ್ತೆ. ಶನಿ ಮಹಾದೇವ ಇದ್ದಾನೆ ಅಂತ ಅದು ಇದು ಹೇಳಬೇಡಿ. ಈ ರಾಶಿಯಲ್ಲಿರುವವರು ತುಂಬ ಆಕ್ಟಿವ್ ಆಗಿದ್ದಷ್ಟು ಮ್ಯಾಕ್ಸಿಮಮ್ ಅವರ ಜೀವನ ಉತ್ಕೃಷ್ಟವಾಗಿ ನೆಲೆಗೊಳ್ಳುತ್ತದೆ. ಇಲ್ಲಾಂದರೆ ಕುಂಭರಾಶಿಯವರಿಗೆ ನೆಲೆ ಇರುವುದು ಕಷ್ಟ. ಏಳಿಗೆ ಆಗುವಂತಹದ್ದು ತುಂಬ ಕಷ್ಟ ಇರುತ್ತೆ. ಈ ಎಲ್ಲ ಬದಲಾವಣೆಗಳನ್ನು ನಿಮ್ಮಲ್ಲಿ ಅತ್ಯವಶ್ಯಕವಾಗಿ ಮಾಡಿಕೊಂಡಾಗ ಮಾತ್ರ ಕುಂಭರಾಶಿಯವರಿಗೆ ಒಂದು ಪೊಟೆನ್ಷಿಯಲ್ ಸಿಕ್ಕಿಬಿಡುತ್ತೆ. ಇಲ್ಲಾಂದರೆ ಮ್ಯಾಕ್ಸಿಮಮ್ ಜೀವನದಲ್ಲಿ ಉತ್ಕೃಷ್ಟವಾದಂತಹ ಫಲಗಳು ಸಿಗುವುದು ಕಷ್ಟ. ಶನಿಯ ತತ್ವ ಇರುವುದರಿಂದ ನಿಂದನೆಗಳನ್ನು ಕೇಳಬೇಕಾಗುತ್ತದೆ. ನೀವು ಮಾಡದೇ ಇರುವಂತಹ ತಪ್ಪುಗಳಿಗೂ ಕೂಡ ಕೆಲವೊಂದು ಬಾರಿ ನೀವು ಸಮಸ್ಯೆಗಳನ್ನು ಅನುಭವಿಸುವಂತಹದ್ದು ಬರುತ್ತೆ. ಇನ್ನು ಕುಂಭ ರಾಶಿಯವರಿಗೆ ಶತ್ರುಗಳಾಗುವ ರಾಶಿಗಳು ಯಾವುವೆಂದರೆ, ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ಮತ್ತು ಕುಂಭ ಹೆಚ್ಚು ಸಾಮ್ಯತೆಯನ್ನ ಹೊಂದಿಲ್ಲ. ವೃಷಭ ರಾಶಿಯವರು ತಮ್ಮ ಸ್ನೇಹಿತರ ಮೇಲೆ ಸ್ವಾಮ್ಯವನ್ನು ಹೊಂದುವ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಮತ್ತು ನೀವು ಇತರರಿಂದ ನಿಯಂತ್ರಿಸಲ್ಪಡುವುದಿಲ್ಲ. ಮತ್ತೊಂದೆಡೆ ವೃಷಭ ರಾಶಿಯವರು ನಿಮ್ಮ ರುಚಿ ಮತ್ತು ಆದ್ಯತೆಗಳನ್ನು ಹೆಚ್ಚು ಇಷ್ಟಪಡುವುದಿಲ್ಲ ಮತ್ತು ನೀವು ತುಲನಾತ್ಮಕವಾಗಿ ಸಂಕುಚಿತ ಮನಸ್ಸಿನವರಾಗಿರುತ್ತೀರಾ. ವೃಷಭ ರಾಶಿಯ ಭೌತಿಕ ಮಹತ್ವಾಕಾಂಕ್ಷೆಯು ನಿಮ್ಮ ಹಾಸ್ಯದ ವರ್ತನೆಯನ್ನು ಗೊಂದಲಗೊಳಿಸುತ್ತದೆ. ಎರಡನೆಯದಾಗಿ ವೃಶ್ಚಿಕ ರಾಶಿ. ನೀವಿಬ್ಬರು ಸಾಕಷ್ಟು ಬಲವಾದ ಮತ್ತು ಮೊಂಡುತನದ ವ್ಯಕ್ತಿಗಳು. ನೀವಿಬ್ಬರು ಸ್ವಾಭಾವಿಕವಾಗಿ ಹೊಂದಿಕೆಯಾಗದಿರಲು ಇದು ಒಂದು ಕಾರಣವಾಗಿರಬಹುದು. ನಿಮ್ಮ ಇಂತಹ ವರ್ತನೆ ಸಂಬಂಧದಲ್ಲಿ ಹತಾಶೆಯನ್ನು ತರಬಹುದು. ವೃಶ್ಚಿಕ ರಾಶಿಯವರು ತೀವ್ರ ಇಚ್ಛಾಶಕ್ತಿಯನ್ನು ಹೊಂದಿರುವಾಗ ನೀವು ಘನ ನಂಬಿಕೆಗಳ ಮೇಲೆ ಕೆಲಸ ಮಾಡುತ್ತೀರಾ. ನೀವು ಎಂದಾದರೂ ಒಟ್ಟಿಗೆ ಸೇರಿದರೆ ನೀವು ಮೊದಲಿನಿಂದ ಒಬ್ಬರನ್ನೊಬ್ಬರು ಬದಲಾಯಿಸಲು ಬಯಸುತ್ತೀರಾ. ಆದ್ದರಿಂದ ನೀವು ವೃಶ್ಚಿಕ ರಾಶಿಯವರ ಜೊತೆ ಹೊಂದಿಕೊಳ್ಳುವುದು ದೊಡ್ಡ ಸವಾಲಾಗಿದೆ. ಇನ್ನು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರಗಳೇನು ಅಂದರೆ, ಸಾಧ್ಯವಾದಷ್ಟು ನೀವು ಗುರುವಿನ ನಾಮಸ್ಮರಣೆಯನ್ನ ಮಾಡಿ. ರಾಯರ ನಾಮಸ್ಮರಣೆಯನ್ನ ಮಾಡಿಕೊಂಡಷ್ಟು ನಿಮ್ಮ ಜ್ಞಾನ ವೃದ್ಧಿಯಾಗುತ್ತಾ ಬರುತ್ತೆ. ನೀವು ವಿಶೇಷವಾದಂತಹ ಆಡಳಿತಗಾರ. ನೀವು ಮಾತಿನಿಂದ ಮಂತ್ರ ಮುಕ್ತರನ್ನಾಗಿ ಮಾಡುವಂಥ ಕೇಪಬಿಲಿಟಿ ನಿಮ್ಮಲ್ಲಿ ಇರುತ್ತೆ. ಎಲ್ಲ ಒಳಿತಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಓಂ ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಒಳಿತಾಗಲಿ. ಧನ್ಯವಾದಗಳು.